ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮಗೆ ಒಂದು ವಿಶೇಷವಾದಂತಹ ಕಾನ್ಸೆಪ್ಟ್ ಜೊತೆ ನಾನು ಬಂದಿದ್ದೀನಿ. ಏನಪ್ಪಾ ಅಂತ ಅಂದ್ರೆ, ನೀವು ವಿಶ್ವಾದ್ಯಂತ ರಿಲೀಸ್ ಆಗಿರುವಂತಹ UI ಸಿನಿಮಾದ ಬಗ್ಗೆ ಕೇಳಿರ್ತೀರಾ. ಎಸ್, ಇವತ್ತು ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟು ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ದಾರೆ. ವಿಶ್ವಾದ್ಯಂತ ರಿಲೀಸ್ ಆಗಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 5 ಭಾಷೆಗಳಲ್ಲಿ UI ಸಿನಿಮಾ ರಿಲೀಸ್ ಆಗಿದೆ. ಸೊ UI ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಕಳೆದ ಕೆಲವೊಂದು ವರ್ಷಗಳಿಂದಲೇ ಕೂಡ ಈ ಒಂದು ಸಿನಿಮಾದ ಮೇಲೆ ಜನ ಸಾಕಷ್ಟು ಕಾಯ್ತಾ ಇದ್ರು. 9 ವರ್ಷಗಳ ಬಳಿಕ ನಮ್ಮ ಉಪ್ಪಿ ಅವರು ಅಂದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆ ಸಿನಿಮಾವನ್ನ ಯಾವತ್ತು ನಾವು ನೋಡ್ಬೋದು, ಹಾಗೆ ಅವರ ಡೈರೆಕ್ಷನ್ ನಿಂದ ಸಿನಿಮಾಗಳನ್ನ ಯಾವತ್ತು ನೋಡ್ತೀವಿ ಅಂತ ನಾವೆಲ್ಲರೂ ಕಾಯ್ತಾ ಇದ್ದಂತಹ ದಿನ ಇವತ್ತು ಬಂದೇ ಬಿಟ್ಟಿತ್ತು. ಸೊ ಇವತ್ತು UI ಸಿನಿಮಾ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಭರ್ಜರಿಯಾದಂತಹ ಪ್ರದರ್ಶನವನ್ನ ಕೂಡ ಕಾಣ್ತಾ ಇರುವಂತದ್ದು. ಸೊ ಒಂದಿಷ್ಟು ಜನ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗ್ಲ, ಅಷ್ಟು ಜನ ಇಷ್ಟಪಟ್ಟು ಥಿಯೇಟರ್ಗೆ ಬಂದು ಈ ಒಂದು ಸಿನಿಮಾವನ್ನ ವೀಕ್ಷಣೆಯನ್ನ ಮಾಡಿರುವಂತದ್ದು. ಸೊ 5 ಭಾಷೆಗಳಲ್ಲಿ, ನಾನು ಈಗಾಗಲೇ ಹೇಳಿದ ಹಾಗೆ 5 ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗುವಂತದ್ದು. ಹಾಗೇನೆ ಡೈರೆಕ್ಷನ್ ಕೂಡ ಉಪ್ಪಿ ಅವರದೇ. ಸಾಮಾನ್ಯವಾಗಿ ಏನು ಡೈರೆಕ್ಷನ್ ಕ್ಯಾಪ್ ಅಂತ ಬಂದಾಗ ಅವರ ಸಿನಿಮಾಗೆ ಹೆಚ್ಚಾಗಿ ಉಪ್ಪಿ ಅವರೇ ಡೈರೆಕ್ಷನ್ ಮಾಡ್ತಾರೆ. ಸೊ ಒಂದಿಷ್ಟು ನಿರೀಕ್ಷೆಗಳು, ಹಾಗೆ ಕಾನ್ಸೆಪ್ಟ್ ಕೂಡ ಅಷ್ಟೇ, ಸ್ಟೋರಿ ಸ್ಕ್ರೀನ್ ಪ್ಲೇ ಕೂಡ ಅಷ್ಟೇ, ಡೈಲಾಗ್ಗಳು ಕೂಡ ಅಷ್ಟೇ ಅದ್ಭುತವಾಗಿ ಅವರು ಒಂದು ತೆರೆ ಮೇಲೆ ನಾವು ನೋಡ್ಬೋದು ಅವರ ಒಂದು ಸಿನಿಮಾಗಳಲ್ಲಿ ಅನ್ನುವಂಥದ್ದು. ಸೊ ಆ ಒಂದು ನಿರೀಕ್ಷೆ ಖಂಡಿತವಾಗ್ಲೂ ಏನು ಏನು ಸುಳ್ಳಾಗ್ಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಅಷ್ಟು ಜನ ಇಷ್ಟಪಟ್ಟು ಜನ ಥಿಯೇಟರ್ಗೆ ನೋಡ್ತಾ ಇದ್ದಾರೆ. ಜೊತೆಗೆ ಹೌಸ್ಫುಲ್ ಆಗಿರುವಂತದ್ದು, ಹೌಸ್ಫುಲ್ ಪ್ರದರ್ಶನವನ್ನ ಕೂಡ ಕಾಣ್ತಾ ಇರುವಂತದ್ದು. ಸೊ 9 ವರ್ಷಗಳ ಬಳಿಕ ಈ ಸಿನಿಮಾ ಉಪ್ಪಿ ಅವರ ಸಿನಿಮಾ ತೆರೆ ಮೇಲೆ ನೋಡ್ತಾ ಇರುವಂತಹ ಒಂದು ಖುಷಿನೇ ಬೇರೆ ಅಲ್ವಾ. ಹಾಗಾಗಿ ಅಭಿಮಾನಿಗಳು ಬೆಳಗ್ಗಿನ ಮೊದಲ ಶೋನೇ ಟಿಕೆಟ್ ಖರೀದಿ ಮಾಡಿ ನೋಡ್ತಾ ಇರುವಂತದ್ದು. ಜೊತೆಗೆ ಒಂದು ದಿನ ಹಿಂದೆನೆ ಕೂಡ ಸಿಕ್ಕಾಪಟ್ಟೆ ಜನ ಆಲ್ರೆಡಿ ಬುಕ್ ಮಾಡಿದ್ರು. ದಾಖಲೆಯ ಮಟ್ಟದಲ್ಲಿ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದ್ದಿರುವಂತದ್ದು. ಸೊ ಹಾಗಾಗಿ ಇವತ್ತು ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಜನ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೇನೆ ಒಂದಿಷ್ಟು ಟೈಮ್ ತಗೊಳ್ತಾ ಇದ್ದಾರೆ. ಅಂದ್ರೆ ಅಷ್ಟು ಸುಲಭವಾಗಿ ಅವರ ಒಂದು ಕಾನ್ಸೆಪ್ಟ್ ಗಳಿರ್ಬೋದು, ಸ್ಟೋರಿಗಳು ಅಷ್ಟು ಸುಲಭವಾಗಿ ನಮ್ಮ ಯಾರಿಗೂ ಕೂಡ ತಲೆಗೆ ಹೋಗಲ್ಲ. ತಲೆ ಹುಳ ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಆ ತರಹ ಆಗುವಂತಹ ಒಂದು ಸಿಚುವೇಶನ್ ಇದು. ಆದ್ರೂ ಕೂಡ ಸಾಕಷ್ಟು ಜನ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಕೆಲವೊಬ್ಬರಿಗೆ ಇನ್ನೂ ಕೂಡ ಅರ್ಥ ಆಗದೆ ಇರುವಂತದ್ದು ಕೂಡ ನಾವು ಗಮನಿಸಬಹುದು. ಸೊ 2,000 ಸ್ಕ್ರೀನ್ ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿರುವಂತದ್ದು. ಹಾಗಾಗಿ ಭರ್ಜರಿಯಾದಂತಹ ಪ್ರದರ್ಶನವನ್ನ ಕೂಡ ಕಾಣ್ತಾ ಇದೆ ಅನ್ನುವಂಥದ್ದು. ಇನ್ನು ಈ ಸಿನಿಮಾದ ಕಥೆಯ ಬಗ್ಗೆ ನಾವು ಸಿಂಪಲ್ ಆಗಿ ಹೇಳೋದು ಅಂತ ಅಂದ್ರೆ, ನಾವು ಮನುಷ್ಯರಾದವರು ಏನೆಲ್ಲ ಸಮಾಜದಲ್ಲಿ ತಪ್ಪುಗಳನ್ನ ಮಾಡ್ತೀವಿ, ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೆಲ್ಲ ರೀತಿಯಾದಂತಹ ಕೆಲವೊಂದು ಕೆಟ್ಟ ಘಟನೆಗಳು ನಡೆಯುತ್ತೆ, ಹಾಗೆ ಜನಗಳಿಗೆ ಯಾವ ರೀತಿ ಮೋಸ ಆಗುತ್ತೆ, ನಮ್ಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳೋ ತರ ಒಂದಿಷ್ಟು ಕಥೆಯನ್ನ ನರೇಷನ್ ಮಾಡಿರುವಂತದ್ದು. ಒಳ್ಳೆಯದು ಮತ್ತು ಕೆಟ್ಟದು ಅನ್ನುವಂಥದ್ದು ಎರಡು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಬಂದಿರುವಂತದ್ದು. ಹಾಗೆ ಉಪೇಂದ್ರ ಅವರನ್ನ ನೀವು ಡಬಲ್ ಶೇಡ್ ಅಲ್ಲಿ ಇದರಲ್ಲಿ ನೀವು ನೋಡ್ಬೋದು, ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದು ಅನ್ನುವಂಥದ್ದು. ಸೊ ಕಪ್ಪು ಮತ್ತು ಬಿಳಿ ಬಣ್ಣದಿಂದ, ಬಣ್ಣಗಳ ಮೂಲಕವೇ ಅವರು ಕಥೆಯನ್ನ ಹೇಳ್ಕೊಂಡಿರುವಂತದ್ದು, ಅದರ ರಿಲೇಟೆಡ್ ಸ್ಟೋರಿಯನ್ನ ನರೇಟ್ ಮಾಡಿರುವಂತದ್ದು ನೀವು ಗಮನಿಸಬಹುದು. ಇನ್ನು ಜೊತೆಗೆ ಏನಂತ ಅಂದ್ರೆ, ಕಲ್ಕಿ ಆ ಒಂದು ಕಾನ್ಸೆಪ್ಟ್ ಅಲ್ಲಿ, ಕಲ್ಕಿ ಅನ್ನುವಂತಹ ಹೆಸರಿನಿಂದ ಉಪೇಂದ್ರ ಅವರು ಏನೆಲ್ಲ ಮೂಡಿ ಮಾಡ್ತಾರೆ, ಜೊತೆಗೆ ಏನು ಒಂದು ಸಮಾಜದಲ್ಲಿ ಏನೆಲ್ಲ ನಡೀತಾ ಇರುತ್ತೆ, ಕಷ್ಟ ಕಾಲದಲ್ಲಿ ಹೇಗೆಲ್ಲ ಜೀವನ ಇರುತ್ತೆ ಮನುಷ್ಯರದು, ಜೊತೆಗೆ ಅದನ್ನ ನಾವು ಎಷ್ಟು ಸರಿ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿದ್ರು ಕೂಡ ಆಗಲ್ಲ, ಆ ತರದ ಕೆಲವೊಂದು ಒಂದು ಕಾನ್ಸೆಪ್ಟ್ ಗಳನ್ನ ತಂದಿರುವಂತದ್ದು. ಅವತಾರ್ ಮೂವಿಯಲ್ಲಿ ಇರುವಂತಹ ಕಾನ್ಸೆಪ್ಟ್ ಅನ್ನ ಕೂಡ ತಂದಿದ್ದಾರೆ. ಮೊದಲ ಫಸ್ಟ್ ಹಾಫ್ ಅಲ್ಲಿ ನೀವು ಅದನ್ನೆಲ್ಲ ಗಮನಿಸಬಹುದು. ಪ್ರಕೃತಿಯನ್ನ ತೋರಿಸಿದ್ದಾರೆ ತುಂಬಾನೇ ಅದ್ಭುತವಾಗಿ. ಪ್ರಕೃತಿಗೆ ಏನೆಲ್ಲ ಪ್ರಕೃತಿ ಹೇಗ್ ನಾಶ ಆಗುತ್ತೆ, ಜೊತೆಗೆ ಪ್ರಕೃತಿ ನಾಶಕ್ಕೋಸ್ಕರ ಮನುಷ್ಯರು ಹೇಗೆ ಕಾರಣ ಆಗ್ತಾರೆ, ಅವರನ್ನೆಲ್ಲ ಕಲ್ಕಿ ಅನ್ನುವಂಥವ್ರು ಹೇಗೆ ಬಗ್ಗು ಬಡಿತಾನೆ, ಅವೆಲ್ಲವನ್ನ ಕೂಡ ತಿಳಿಸಿಕೊಟ್ಟಿದ್ದಾರೆ. ಇದನ್ನ ನೀವು ಕಲ್ಕಿ ಯಾವ ತರ ಆ ಒಂದು ಸಿನಿಮಾದಲ್ಲಿ ತನ್ನ ಕೋಪ ಇರ್ಬೋದು ಅಥವಾ ತನ್ನ ಕೆಲಸಗಳನ್ನ ಯಾವ ರೀತಿ ಮಾಡ್ತಾ ಹೋಗ್ತಾನೆ, ಅದೆಲ್ಲ ನೀವು ಫಸ್ಟ್ ಹಾಫ್ ಅಲ್ಲಿ ನೀವು ಗಮನಿಸಬಹುದು. ಸಿನಿಮಾ ನೋಡಿದ್ರೆ ನಿಮಗೆ ಇದರ ಬಗ್ಗೆ ನಿಮ್ಗೆ ಇನ್ನಷ್ಟು ಡೀಟೇಲ್ ಆಗಿ ಗೊತ್ತಾಗುತ್ತೆ. ಬಟ್ ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಬಟ್ ನಾವು ಟ್ರೈ ಮಾಡಬಹುದು ಅನ್ನುವಂಥದ್ದು. ಇನ್ನು ಲಾಭ ಅಥವಾ ಇರ್ಬೋದು, ರಾಜಕೀಯದಲ್ಲಿ ಲಾಭ ಮಾಡ್ಕೊಳ್ಳೋದಿರ್ಬೋದು, ಜೊತೆಗೆ ಒಳ್ಳೆಯವರನ್ನ ತುಳಿದು ಇನ್ನೊಬ್ರು
ಕೆಟ್ಟವರು ತಮ್ಮ ಜೀವನವನ್ನ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇರೋದು. ಆದ್ರೆ ನಾವು ಒಳ್ಳೆಯವರು ಯಾವತ್ತೂ ಒಳ್ಳೆಯವರಾಗೇ ಇರ್ತೀವಿ ಅನ್ನೋ ತರದ್ದು ಕೂಡ ಕೆಲವೊಂದು ವಿಚಾರಗಳನ್ನ ಅವರು ಬಿತ್ತರಿಸಿದ್ದಾರೆ. ಅಂದ್ರೆ ಮುಖ್ಯವಾಗಿ ಅಂತ ಅಂದ್ರೆ ಒಬ್ಳ ತನ್ನ ತಾಯಿಗೋಸ್ಕರ ತನ್ನ ತಾಯಿಯನ್ನ ಪ್ರಕೃತಿಗೆ ಹೋಲಿಸಿದ್ದಾರೆ ಅಲ್ಲಿ. ಸೊ ಹಾಗಾಗಿ ತನ್ನ ಪ್ರಕೃತಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಪ್ರಕೃತಿಗೆ ಏನೆಲ್ಲ ಏನು ನೋವುಗಳಾಗುತ್ತೆ, ಅವೆಲ್ಲವನ್ನ ನಾನು ಏನು ಫೇಸ್ ಮಾಡ್ತೀನಿ, ಅದೆಲ್ಲ ನಾನು ಪರಿಹಾರ ಅದಕ್ಕೆ ಕೊಡ್ತೀನಿ ಅಂತ ಕಲ್ಕಿ ಮುಂದೆ ಹೋಗ್ತಾನೆ. ಈ ತರದ ವಿಚಾರಗಳನ್ನೆಲ್ಲ ಅಲ್ಲಿ ತಿಳಿಸಿರುವಂತದ್ದು. ಸೊ ತುಂಬಾನೇ ಕೆಲವೊಂದು ವಿಚಾರಗಳು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಕಷ್ಟನೂ ಆಗ್ಬಹುದು, ತಲೆಗೆ ಹುಳ ಬಿಟ್ಟಂಗ ಆಗ್ಬಹುದು. ಆದ್ರೆ ಅದ್ರಲ್ಲಿ ಏನೋ ಒಂದಿದೆ. ಅಂದ್ರೆ ಮುಖ್ಯವಾಗಿ ಏನಂತ ಅಂದ್ರೆ ಫೈನಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಆಡಿಯನ್ಸ್ಗೆ ಪ್ರಶ್ನೆ ಮಾಡಿದ್ದಾರೆ. ನೋಡಿ ನೀವಿಷ್ಟೇ, ನೀವು ಅಂದ್ರೆ ನೀವು ಮನುಷ್ಯರಾದವರು ಇದೇ ರೀತಿ, ನಿಮ್ ಜೀವನನೇ ಇಷ್ಟೇ ಮುಗ್ದೋಯ್ತು ಅಂದ್ರೆ ಈ ತರಹ ಒಂದು ಪ್ರಶ್ನೆ ಮಾಡಿದ್ದಾರೆ. ಸೊ ಆ ತರ ಅಂದ್ರೆ ಬುದ್ಧಿವಂತರಿಗೆ ಮಾತ್ರ ಇದು ಅಂದ್ರೆ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಅಷ್ಟು ಸುಲಭವಾಗಿ ನಾವು ಅರ್ಥನೇ ಮಾಡ್ಕೋಬಹುದು, ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಸೊ ಹಾಗಾಗಿ ಈ ತರಹ ಕೆಲವೊಂದು ವಿಚಾರಗಳಲ್ಲಿ ತಲೆಗೆ ಹುಳ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಾರ್ದು. ಇನ್ನು ಕೂಡ ಅಷ್ಟೇ. ಅಂದ್ರೆ ಈಗ ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ಎಲ್ಲರೂ ಕೂಡ ಅಷ್ಟೇ ಪ್ರತಿ ಬಾರಿ ಮೊಬೈಲ್ ಹಿಂದೆ ಬಿದ್ದಿರ್ತೀವಿ ಅಥವಾ ಏನೋ ಒಂದು ಕೆಟ್ಟ ಚಟಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ತೀವಿ. ಈಗ ಹೆಣ್ಮಕ್ಳು ಇರ್ಬೋದು, ಹುಡುಗರು ಇರ್ಬೋದು, ಎಲ್ಲರೂ ಕೂಡ ಅಷ್ಟೇ. ಈಗ ಪ್ರೀತಿ ಇರ್ಬೋದು, ಮೋಹ, ಆ ತರ ವಿಚಾರಗಳಲ್ಲಿ ನಮ್ಮನ್ನ ನಾವು ಒಂದು ಕೆಟ್ಟ ಚಟಕ್ಕೆ ನಾವು ಏನು ಅರ್ಪಣೆಯನ್ನ ಮಾಡ್ಕೊಂಡಿರ್ತೀವಿ. ಆದ್ರೆ ಇದಕ್ಕೆಲ್ಲ ಪ್ರಶ್ನೆ ಮಾಡಿದ್ದಾರೆ, ಇದನ್ನ ನೀವು ಇಷ್ಟೇ ಮಾಡ್ತಾ ಇರಿ, ಇದೇ ಆಯ್ತು ನಿಮ್ಮ ಜೀವನ ಅನ್ನೋ ತರ ಒಂದಿಷ್ಟು ಆಡಿಯನ್ಸ್ಗೆ ಕ್ವಶನ್ ಮಾಡೋ ತರ ಇದೆ ಅನ್ನುವಂಥದ್ದು. ಪ್ರತಿಯೊಂದು ಫ್ರೇಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫೈಟಿಂಗ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ತೋರಿಸ್ಬಿಟ್ಟಿದ್ದಾರೆ. ಪ್ರತಿ ಒಂದು ಸೀನಲ್ಲೂ ಕೂಡ ಅಷ್ಟೇ ಫೈಟ್ ಗಳನ್ನ ಜಾಸ್ತಿಯಾಗಿ ನಾವು ಗಮನಿಸಬಹುದು ಅನ್ನುವಂಥದ್ದು. ಜೊತೆಗೆ ಸ್ಕ್ರೀನ್ ಪ್ಲೇಗಳು ತುಂಬಾ ಚೆನ್ನಾಗಿದೆ. ಡೈಲಾಗ್ಗಳು ಕೂಡ ಅಷ್ಟೇ. ಅಂದ್ರೆ ಒಂದೊಂದು ಡೈಲಾಗ್ಗಳು ಕೂಡ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ, ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಒಂದ್ 5 ನಿಮಿಷ ಬೇಕು ಅರ್ಥ ಮಾಡ್ಕೊಳ್ಳೋದಕ್ಕೆ. ಆ ತರದ ಕೆಲವೊಂದು ಏನು ಡೈಲಾಗ್ಗಳನ್ನ ಅಲ್ಲಿ ಬರ್ದಿರುವಂತದ್ದು. ಇನ್ನು ಅದೆಂತ ಸ್ಟೋರಿ ಇರ್ಲಿ, ಅದು ಆ ಡೈರೆಕ್ಟರ್ ಇರ್ಬೋದು ತಲೆ ಹೆಂಗ್ ಕೆಡಿಸ್ಕೊಳ್ತಾನೆ ಒಂದು ಸ್ಟೋರಿ ಮಾಡ್ಬೇಕಾದ್ರೆ, ಅದನ್ನು ಕೂಡ ಎಂಡ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಅದನ್ನು ಕೂಡ ಅಂದ್ರೆ ತಲೆ ಕೆರ್ಕೊಂಡ್ರ ಯೋಚನೆ ಮಾಡ್ತಾ ಇರ್ತಾನೆ ಡೈರೆಕ್ಟರ್, ಇನ್ನೇನ್ ಮಾಡ್ಲಿ ಅನ್ನುವಂಥದ್ದು. ಸೊ ಹಾಗಾಗಿ ಈ ತರದ ಕಾನ್ಸೆಪ್ಟ್ ಅಂದ್ರೆ ಬೋರ್ ಆಗಲ್ಲ ಸಿನಿಮಾ. ಬೋರ್ ಅಂತೂ ಖಂಡಿತವಾಗ್ಲೂ ಆಗಲ್ಲ. ಯಾಕಂದ್ರೆ ಸಾಂಗ್ಗಳು ಕೂಡ ಇದಾವೆ. ಸಾಂಗ್ಗಳು ಆಲ್ರೆಡಿ ಟ್ರೋಲ್ ಆದ ಸಾಂಗ್ಗಳು ಆಲ್ರೆಡಿ ನೀವು ಕೇಳಿರ್ತೀರಾ. ಟ್ರೋಲ್ ಆಗುತ್ತೆ ಅನ್ನುವಂತಹ ಒಂದು ಸಾಂಗ್, ಅದು ಕೂಡ ತುಂಬಾನೇ ಫೇಮಸ್ ಆಯ್ತು. ಜೊತೆಗೆ ಚೀಪ್ ಎಲ್ಲ ಚೀಪ್ ಅಂತನ್ನುವಂತಹ ಅದು ಕೂಡ ಒಂದು ಫೇಮಸ್ ಆಗಿದೆ. ಅದನ್ನು ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರಾ. ಸೊ ಹಾಡುಗಳ ಬಗ್ಗೆ ಏನು ಬೇರೆ ಮಾತಿಲ್ಲ, ಅಷ್ಟು ತುಂಬಾ ಚೆನ್ನಾಗಿದೆ ಹಾಡುಗಳು. ಜೊತೆಗೆ ಹೀರೋಯಿನ್ ಬಗ್ಗೆ ಮಾತನಾಡ್ಬೇಕು ಆದ್ರೆ ರೇಷ್ಮಾ ನಾಣಯ್ಯ ಅವರು ಕೂಡ ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ. ಅಂದ್ರೆ ತಾನು ಪ್ರೀತಿ ಮಾಡ್ತಾಳೆ. ಅಂದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರನ್ನ ಅದ್ರಲ್ಲಿ ಪ್ರೀತಿ ಮಾಡುವಂತ ಒಂದಿಷ್ಟು ಸೀನರಿಗಳು ನಡೆಯುತ್ತೆ. ಅದನ್ನ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಕಂಪ್ಲೀಟ್ ಆಗಿ ಹೇಳೋದಕ್ಕಾಗಲ್ಲ. ಕೆಲವೊಂದು ಗ್ಲಿಮ್ಸ್ ಗಳನ್ನ ನಾನು ಇಷ್ಟು ಹೇಳ್ಬೋದು ಅಷ್ಟೇ ಸಿನಿಮಾ ಅಂತ ಬಂದಾಗ. ಆದ್ರೆ ಎಷ್ಟೋ ಜನಗಳಿಗೆ ಉಪೇಂದ್ರ ಅವರ ಸಿನಿಮಾದಲ್ಲಿ ಇಷ್ಟ ಆಗಿದೆ. ಯಾಕಂತಂದ್ರೆ ಪ್ರಜಾಕೀಯದ ಕಾನ್ಸೆಪ್ಟ್ ಅನ್ನು ಕೂಡ ಎಲ್ಲೋ ಒಂದು ಕಡೆ ಇವರು ಈ ಸಿನಿಮಾದಲ್ಲಿ ತಗೊಂಡ್ಬಂದಿದ್ದಾರೆ ಅಂತಾನು ಕೂಡ ಜನ ಹೇಳ್ತಾರೆ. ನಾವು ರಿವ್ಯೂ ತಗೋಬೇಕಾದ್ರೂ ನಮ್ಗೆ ಆತರ ಫೀಡ್ಬ್ಯಾಕ್ ಬಂತು. ಅಂದ್ರೆ ಪ್ರಜಾಪ್ರಭುತ್ವ ಅಂತ ಬಂದ್ರೆ ಪ್ರಜೆಗಳಿಗಾಗಿ ಯಾವ ರೀತಿಯಾಗಿ ಆಗುತ್ತೆ, ಕೆಲಸಗಳು ಯಾವ ರೀತಿಯಾಗಿ ಆಗುತ್ತೆ, ಹಾಗೆ ಜನರ ಮಧ್ಯೆ ಯಾವ ರೀತಿಯಾದಂತಹ ಜಗಳಗಳಾಗುತ್ತೆ, ಮುಖ್ಯವಾಗಿ ಜಾತಿ ಧರ್ಮ ಅದರ ಬಗ್ಗೆ ತುಂಬಾನೇ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಅದೆಲ್ಲ ತೋರಿಸ್ತಾ ಇದ್ದಾರೆ. ಜಾತಿ ಅಂತ ಮನುಷ್ಯರು ಯಾವ ರೀತಿಯಾಗಿ ತಮ್ಮ ಜೀವನವನ್ನ ಏನು ರೂಪಿಸ್ಕೊಳ್ತಾರೆ ಅಥವಾ ಅದರ ಹಿಂದೆ ಹೋಗಿ ಯಾವ ರೀತಿಯಾಗಿ ಕಷ್ಟಗಳನ್ನ ಪಡ್ತಾರೆ ಅನ್ನುವಂಥದ್ದು. ಎಂಡ್ ಆಫ್ ದ ಡೇ ಅಂದ್ರೆ ಎಂಡ್ ಆಫ್ ದ ಸಿನಿಮಾ ಅಂದ್ರೆ ಕಾನ್ಸೆಪ್ಟ್ ಬಗ್ಗೆ ಮುಖ್ಯವಾಗಿ ಬರೋದು ವಿಷಯ ಇಷ್ಟೇ. ನಾವು ನಮ್ಗೋಸ್ಕರ ನಮ್ಮನ್ನ ನಾವು ಯೋಚನೆ ಮಾಡ್ಬೇಕು, ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಅನ್ನುವಂಥದ್ದು. ನಮ್ಮ ಯೋಚನೆಗಳಿಂದ ಅಷ್ಟೇ ಇನ್ನೊಂದು ಹೊಸ ರೀತಿಯಾದಂತಹ ಕೆಲಸ ಕಾರ್ಯಗಳು ಮುಂದೆ ನಡೆಯೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಸೊ ನಮ್ಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳೋ ತರ ಇದೆ. ಎಲ್ಲರ ಲೈಫಲ್ಲಿ ನಡೆಯುವಂಥದ್ದೇನೆ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆದ್ರೆ ಬೋರ್ ಆಗಲ್ಲ, ಸಿನಿಮಾವನ್ನ ನೋಡ್ಬೋದು, ಬೋರ್ ಆಗಲ್ಲ ಅನ್ನುವಂಥದ್ದು. ಸೊ ಇದಿಷ್ಟು UI ಸಿನಿಮಾದ ವಿಮರ್ಶೆ. ನಿಮ್ಮ ಅನಿಸಿಕೆಗಳನ್ನ ನೀವು ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸ್ಬೋದು. ಹಾಗೆ ಇನ್ನು ಈ ಸಿನಿಮಾವನ್ನ ನೀವು ನೋಡ್ಬೇಕಾದ್ರೆ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೀವು ಫೋಕಸ್ಡ್ ಆಗಿ ಈ ಸಿನಿಮಾವನ್ನ ನೋಡ್ಬೇಕಾಗತ್ತೆ. ಇಲ್ಲದಿದ್ರೆ ನಿಮ್ಗೆ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಸೊ ನೀವು ಸಿನಿಮಾ ನೋಡೋದಾದ್ರೆ, ಥಿಯೇಟರ್ ಅಲ್ಲಿ ನೋಡೋದಾದ್ರೆ ಒಂದಿಷ್ಟು ಫೋಕಸ್ಡ್ ಆಗಿ ಹೋಗಿ ಸಿನಿಮಾವನ್ನ ಅಷ್ಟೇ ಫೋಕಸ್ ಆಗಿ ನೋಡಿ ಅನ್ನುವಂಥದ್ದು. ಇಲ್ಲದಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗಲ್ಲ ಅನ್ನುವಂಥದ್ದು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.